ನಿನ್ನನ್ನೇ ನಿಲ್ಲಿಸಿರುವೆ ಎಂದೆಂದೂ ನನ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ, ನಿನ್ ಸಮ್ಮುಖದಿ, ಹೌದು ಡ್ಯಾಡಿ, ಸಂತೋಷ, ಪರಿಪೂರ್ಣ ಸಂತೋಷ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ, ನಿನ್ ಸಮ್ಮುಖದಿ, ಹೌದು ಡ್ಯಾಡಿ, ಸಂತೋಷ, ಪರಿಪೂರ್ಣ ಸಂತೋಷ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ, ಹೌದು ಡ್ಯಾಡಿ, ನನ್ ಹೃದಯ ಹರ್ಷಿಸಿದೆ,
ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆಯೇ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆಯೇ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ಹೌದು ಡ್ಯಾಡಿ, ನೀನೇ ಅಯ್ಯ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ. ಹೌದು ಡ್ಯಾಡಿ, ಎಂದೆಂದು ಹೌದಪ್ಪ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ಹೌದು ಡ್ಯಾಡಿ, ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನೀ ನನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ. ಡ್ಯಾಡಿಯನ್ನು ನೋಡಿ ಹೇಳಿ, ಹೌದು ಡ್ಯಾಡಿ, ನನ್ನ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ಹೌದು ಡ್ಯಾಡಿ, ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ನನಗೆ ಹೋಗಲಾರೆ. ನನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ನನ್ನ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ನ ಕುರುಬ ನೀನೇ ಅಯ್ಯ, ನನಗೇನು ಕೊರತೆ ಇಲ್ಲ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ.
ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ನ ಪ್ರಿಯನೇ, ನನ್ನೇಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ ಹೃದಯದಾಳದಿಂದ, ಅಪ್ಪ ನಿನ್ನನ್ನೇ ನನ್ನ ಮನ ಬಯಸಿದೆ, ಅಂತರ್ಯ ತವಕಿಸಿದೆ. ನನ್ನ ಆಸ್ತಿ ಐಶ್ವರ್ಯ ನೀನೇ, ನನ್ನ ಸೌಭಾಗ್ಯ ನೀನೇ, ನನ್ನ ಸಂತೋಷ ನೀನೇ, ನಿನ್ನಲ್ಲೇ ನನಗೆ ಹರುಷ ಡ್ಯಾಡಿ. ನನ್ನ ಕಣ್ಣು ಮುಂದೆ ನಿನ್ನನ್ನೇ ನಿಲ್ಲಿಸುತ್ತೇನೆ. ಎಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ನ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನೀನಿರೋವರೆಗೆ ನನಗೆ ಚಿಂತೆ. ನನ್ನ ಕುರುಬನು ನೀನೇ ಅಯ್ಯ. ಯಾವುದರ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದೀರಿ? ಕರ್ತನ್ ನೋಡಿ ಹೇಳಿ, ನೀನು ಕುರುಬನು. ನನ್ನ ಪ್ರಿಯನೇ, ನೀನು ಕುರುಬನಾಗಿರುವವರೆಗೆ, ನನ್ನನ್ನು ಪೋಷಿಸುವವನಾಗಿರುವವರೆಗೆ, ನನ್ನನ್ನು ಕಾಯುವವನಾಗಿರುವವರೆಗೆ ನಾನು ಚಿಂತೆ ಮಾಡಬೇಕಾಗಿಲ್ಲ, ನಾನು ಕಳವಳಗೊಳ್ಳಬೇಕಾಗಿಲ್ಲ. ಕರ್ತನೇ, ನನ್ನನ್ನು ಅಪರಿಮಿತವಾಗಿ ಪ್ರೀತಿಸಿ ನನಗಾಗಿ ಎಲ್ಲವನ್ನ ಮಾಡಿರುವ ಕರ್ತನ್ ನೀನು. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ನ ಪ್ರಿಯನೇ, ನನ್ನೇಸುವೆ. ನನ್ನ ಪ್ರಿಯನೇ, ನನ್ನೇಸುವೆ. ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ನನ್ನ ಪ್ರಿಯನೇ, ನನ್ನೇಸುವೆ. ನನ್ನ ಪ್ರಿಯನೇ, ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನೇಸುವೆ. ಎಂದೆಂದು ನೀನೇ. ಹೌದು ಡ್ಯಾಡಿ, ನನ್ನ ಮುಂದೆ ನೀನೇ ಡ್ಯಾಡಿ, ನನಗೆಂದೆಂದು ನೀನೇ ಡ್ಯಾಡಿ, ನನ್ನ ಮುಂದೆ ನೀನೇ ಡ್ಯಾಡಿ. ಹಲ್ಲೆಲೂಯ. ಹಾಗೆ ಡ್ಯಾಡಿ ಜೊತೆಲಿ ಸ್ವಲ್ಪ ಹೊತ್ತು ಮಾತನಾಡಿ, ನನ್ನ ಡ್ಯಾಡಿ, ಹಲ್ಲೆಲೂಯ, ನೀನೇ ನನಗೆ ಆಧಾರ, ನೀನೇ ನನ್ನ ಆಶ್ರಯ. ಹಲ್ಲೆಲೂಯ. ಎದೆಯಲ್ಲಿ ಒರಗಿಸಿ ಸಂತೈಸುವ ತಾಯಿ ನೀನಪ್ಪ, ಮಡಿಲಲ್ಲಿ ಮಲಗಿಸಿ ಆಧರಿಸುವ ತಾಯಿ ನೀನು ಡ್ಯಾಡಿ. ಹಲ್ಲೆಲೂಯ. ಹೆಗಲಲ್ಲಿ ಹೊರುವ ತಂದೆ ನೀನಪ್ಪ. ವಂದನೆ 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 ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ. ಓ ಡ್ಯಾಡಿ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ನಾನು ಬದುಕಿ ಉಳಿದಿರುವುದು ನಿನ್ನ ಕರುಣೆ, ಈ ಹೊಸ ದಿನವನ್ನು ನೋಡಿರುವುದು ನಿನ್ನ ಕರುಣೆ, ನಿನ್ನ ದಯೆ ನನಗೆ ದೊರಕಿದೆ. ವಂದನೆ ವಂದನೆ.
ಈ ಹೊಸ ದಿನವನ್ನು ಕೊಟ್ಟಿರುವುದಕ್ಕಾಗಿ ವಂದನೆ, ಹೊಸ ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ವಂದನೆ. ಹಲ್ಲೆಲೂಯಾ. ನಿನ್ನ ಪ್ರೀತಿಯನ್ನು ಅಪರಿಮಿತವಾಗಿ ಸುರಿಸಿರುವುದಕ್ಕಾಗಿ ವಂದನೆ, ವಂದನೆ, ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. Thank you, Jesus. Thank you, Jesus. Thank you, Jesus. Thank you for your love. Thank you for your care. Thank you for your tender care. Hallelujah. Hallelujah. ನಿನ್ನ ಅಕ್ಕರೆಗಾಗಿ ವಂದನೆ. ಮನುಷ್ಯರೆಲ್ಲರೂ ಕೈ ಬಿಟ್ಟರು, ಕೈ ಬಿಡದ ತಂದೆ. Hallelujah. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇನೆ ಡ್ಯಾಡಿ. ಯಾರು ಅರಿಯದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆ ಪ್ರಿಯನೇ. ಯಾರು ಅರಿಯದ ನನ್ನ, ಹೌದು ಡ್ಯಾಡಿ, ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆ ಪ್ರಿಯನೇ. ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು, ಎಸ್ ಲಾರ್ಡ್, ಬದುಕುತ್ತಿರುವೆನು. ಹೌದು, ಯಾವ ಅರ್ಹತೆನೂ ಇರಲಿಲ್ಲ. ಥ್ಯಾಂಕ್ ಯು ಲಾರ್ಡ್. ಯಾರ ಗಣನೆಗೂ ಬಂದಿರಲಿಲ್ಲ. ಆದರೆ ನಿನ್ನ ಗಣನೆಗೆ ನೀನು ತಗೊಂಡೆ ಡ್ಯಾಡಿ. ಹಲ್ಲೆಲೂಯಾ. ನಿನ್ನ ಗಣನೆಗೆ ನನ್ನನ್ನು ತಗೊಂಡೆ. ಥ್ಯಾಂಕ್ ಯು ಜೀಸಸ್. ಬೀಸಾಡಲ್ಪಟ್ಟ ನನ್ನ ಬೇಕು ಎಂದು ಹೇಳಿ ಸೇರಿಸಿಕೊಂಡ ಒಳ್ಳೆ ಪ್ರಿಯನೇ. ಬೀಸಾಡಲ್ಪಟ್ಟ ನನ್ನ ಬೇಕು ಎಂದು ಹೇಳಿ, ಯಾರಿಗೂ ಬೇಡವಾದ ಕಲ್ಲು, ಸೇರಿಸಿಕೊಂಡ ಒಳ್ಳೆ ಪ್ರಿಯನೇ. ನಿನ್ನ ಸುಂದರ ಕಣ್ಣು, ಎಸ್ ಡ್ಯಾಡಿ, ಹೌದಪ್ಪ, ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಓ ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ, ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚೆ, ಜಗದುತ್ಪತ್ತಿಗಿಂತ ಮುಂಚೆ ನಿನ್ನ ಕಣ್ಣುಗಳು ನನ್ನನ್ನು ಕಂಡವು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. Hallelujah. Thank you. Thank you for your love. Thank you for your care. Thank you. Thank you. Thank you. Thank you. Thank you, Lord. Thank you, Dad. We love you, Father. We love you, Jesus. We love you, Holy Spirit. Thank you. ಈ ಹೊಸ ದಿನವನ್ನು ಕೊಟ್ಟಿರುವುದಕ್ಕಾಗಿ ವಂದನೆ. ಥ್ಯಾಂಕ್ ಯು. ಈ ದಿನವನ್ನು ಸಂಪೂರ್ಣ ನಿನ್ನ ಪಾದದಲ್ಲಿ ಅರ್ಪಿಸುತ್ತೇವೆ. ಥ್ಯಾಂಕ್ ಯು. ನಿಮ್ಮ ಹತೋಟಿಗೆ ನಮ್ಮನ್ನು ಸಮರ್ಪಿಸುತ್ತೇವೆ. ನಮ್ಮ ಆಲೋಚನೆಯನ್ನು ಸಮರ್ಪಿಸುತ್ತೇವೆ. ಈ ದಿನದ ಪ್ರತಿಯೊಂದು ಚಟುವಟಿಕೆಯನ್ನು ಸಮರ್ಪಿಸುತ್ತೇವೆ. ನಿನಗೆ ಘನತೆ, ಗೌರವ, ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಕೀರ್ತನೆಗಳು 36 ಅದರಲ್ಲಿ 7ನೇ ವಚನ. ಕೀರ್ತನೆಗಳು 36
7ನೇ ವಚನ. ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಹಲ್ಲೆಲೂಯಾ. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನವನ್ನು ಓದೋಣ. ಕೀರ್ತನೆ 36:5. ಯೆಹೋವನೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ. ಆಕಾಶದಷ್ಟು ಉನ್ನತವಾಗಿದೆ. ಹಲ್ಲೆಲೂಯಾ. 10ನೇ ವಚನವನ್ನು ಓದೋಣ. ನಿನ್ನನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ಯಾವಾಗಲೂ ದಯಪಾಲಿಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ ಅಮೂಲ್ಯವಾದದ್ದು. ದೇವರ ಪ್ರೀತಿ ಆಕಾಶದಷ್ಟು ಎತ್ತರವಾದದ್ದು. ದೇವರ ಪ್ರೀತಿ ಯಾರು ಆತನ್ನು ಅರಿತಿದ್ದಾರೋ ಅವರ ಅನುಭವಕ್ಕೆ ಬರುವಂಥದ್ದು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕರ್ತನ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಎಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದಾನೆ? ನಾವು ಆತನ ಪ್ರೀತಿಯನ್ನು ಎಷ್ಟು ಮಟ್ಟಿಗೆ ನಾವು ರುಚಿ ನೋಡ್ತಾ ಇದ್ದೀವಿ? ಸತ್ಯವೇದದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಎಫೆಸ 3:18. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪೌಲನು ಎಫೆಸದವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಪ್ರೀತಿಯನ್ನು ದೇವ ಜನರು ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮನ್ನು ಪ್ರೀತಿಸುವ ಪ್ರೀತಿ ಅದು ಅಮೂಲ್ಯವಾದ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸುವ ಪ್ರೀತಿ ಅದು ಆಕಾಶದಷ್ಟು ಎತ್ತರವಾದ ಪ್ರೀತಿ. ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ಇವತ್ತು ದೇವಜನರು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಏನಾದರೂ ಜೀವಿತದಲ್ಲಿ ಸಣ್ಣ ಸಮಸ್ಯೆ ಬಂದುಬಿಟ್ರೆ, ಯಾಕೆ ದೇವರೇ, ಅಯ್ಯೋ ನನ್ನ ಕೈ ಬಿಟ್ಬಿಟ್ಯಪ್ಪ, ಜನ ಕೊರಗ್ತಾರೆ. ಆತ್ಮಿಕವಾಗಿದ್ದೀನಿ ಅಂತ ಹೇಳಿ ಹಲವು ವರ್ಷಗಳು ಕರ್ತನಲ್ಲಿ ಇರುವವರು ಸಹ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿರೋದು ಬಹಳ ಸ್ವಲ್ಪವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ ಎಂದಿಗೂ ಬಿದ್ದು ಹೋಗೋದಿಲ್ಲ. ದೇವರು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ ಅಂತ ಹೇಳಿ ವಾಕ್ಯ ಹೇಳ್ತದೆ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನೆ. ಈ ಲೋಕದಲ್ಲಿ ಮನುಷ್ಯರು ನಮ್ಮನ್ನು ಪ್ರೀತಿಸುವುದು ಹೇಗೆಂದರೆ, ನಮ್ಮಿಂದ ಅವರಿಗೆ ಉಪಯೋಗ ಇದೆ ಅಂದರೆ ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮಿಂದ ಅವ್ರಿಗೆ ಖುಷಿ ಆಯಿತು ಅಂತ ಹೇಳಿದ್ರೆ ಪ್ರೀತಿಸ್ತಾರೆ. ನಮ್ಮಿಂದ ಏನಾದರೂ ಅವ್ರಿಗೆ ನೋವಾಯಿತು ಅಂತ ಹೇಳಿದ್ರೆ ತಕ್ಷಣ ಪ್ರೀತಿಯೆಲ್ಲ ಹೊರಟೋಗ್ಬಿಡ್ತದೆ. ಅದೆಲ್ಲ ಸೆಲ್ಫಿಶ್ ಪ್ರೀತಿ. ಆದರೆ ಸ್ವಾರ್ಥ ಇಲ್ಲದಂತಹ ಪ್ರೀತಿ, ಹಲ್ಲೆಲೂಯಾ, ಒಂದು ಸ್ವಲ್ಪವೂ ತನಗಾಗಿ ಅಂತ ಬಯಸದೆ ಸಂಪೂರ್ಣವಾಗಿ ನಮಗಾಗಿ ಕೊಟ್ಟಂಥ ಪ್ರೀತಿ, ಅದು ದೇವರ ಪ್ರೀತಿ. ಕಲ್ವಾರಿಯಲ್ಲಿ ಅದನ್ನು ತೋರಿಸಿದನು. ನಾವು ಹಾಡಲ್ಲಿ ಹಾಡ್ತೀವಿ, ಪ್ರೀತಿಯ ಶಿಖರವೇ ಯೇಸು ರಾಜ, ಪ್ರೀತಿಯ ಶಿಖರವೇ ಯೇಸು ರಾಜ. ಸೊ ಆ ಶಿಲುಬೆಯಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದನು. ಹಲ್ಲೆಲೂಯಾ. ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತೇಳಿ. ನಾನು ಒಂದು ಕಡೆ ಒಂದು ಬರಹವನ್ನು ನಾನು ಈ ರೀತಿಯಾಗಿ ನೋಡಿದೆ. ಒಂದು ಕ್ರಾಸ್ ಚಿತ್ರ ಬಿಟ್ಟಿತ್ತು. ಅದರ ಕೆಳಗೆ ಒಂದು ವಚನ ಹಾಕಿದರು. ಒಂದು ವಚನ ಅಂದರೆ ಈ ರೀತಿಯಾಗಿ ಬರೆದಿದ್ರು, ನಾನು ಯೇಸುವನ್ನು ನೋಡಿ, ಡ್ಯಾಡಿ ನನ್ನನ್ನು ಎಷ್ಟು ನೀವು ಪ್ರೀತಿಸ್ತಾ ಇದ್ದೀರಿ ಅಂತ ಕೇಳಿದೆ. ಅವರು ಕೈಗಳನ್ನ ಚಾಚಿ ಇಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಕೈ ಮತ್ತೆ ಬರಲೇ ಇಲ್ಲ ವಾಪಸ್. ಹಾಗೇ ಇನ್ನೂ ಅಗಲ ಆಗ್ತಾನೇ ಇದೆ. ಹಲ್ಲೆಲೂಯಾ. ಅದೇ ಕಲ್ವಾರಿ ಶಿಲುಬೆಯಲ್ಲಿ ಯಾವಾಗಲೂ ಕರಚಾಚಿ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, DJ ಸಾಯಿನವರು ಹಾಡಿರುವ ಒಂದು ಹಳೆ ಹಾಡು, ಹಂಬಲದಿಂದ ತನ್ನ ಹಸ್ತವ ಚಾಚಿ ಏಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವ ಚಾಚಿ ಏಸು ಕರೆಯುತ್ತಾನೆ. ಆ ಪ್ರೀತಿ ಎಷ್ಟು ಅಪಾರವಾದದ್ದು. ಇದನ್ನು ರುಚಿ ನೋಡುವ ದೇವಜನರು ಭಾಗ್ಯವಂತರು.
ಹಲ್ಲೆಲೂಯ. ಯಾರು ಆಸಕ್ತರಾಗಿದ್ದಾರೋ ಅವ್ರಿಗೆ ಈ ಪ್ರೀತಿಯ ಅನುಭವ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಪ್ರಾರ್ಥನೆ ಎಲ್ಲರೂ ಸಹ ಈ ಪ್ರೀತಿಯ ರುಚಿಯನ್ನು ಪಡ್ಕೊಳ್ಬೇಕು, ಅನುಭವಿಸಿ ತಿಳ್ಕೊಳ್ಬೇಕು. ಕೀರ್ತನೆಗಾರನು 34ನೇ ಕೀರ್ತನೆಯಲ್ಲಿ ಈ ರೀತಿ ಹೇಳ್ತಾನೆ. 34 ಕೀರ್ತನೆ 34 ವಚನ 8ನೇ ವಚನ. ಕೀರ್ತನೆ 34:8 ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಅನುಭವದಿಂದ ತಿಳಿದುಕೊಳ್ಳಿರಿ. ಆತನು ಎಷ್ಟು ಒಳ್ಳೆಯವನು, ಆತನ ಪ್ರೀತಿ ಎಷ್ಟು ನಮ್ಮ ಮೇಲಿದೆ ಅಂತ ಹೇಳಿ ಅನುಭವದಿಂದ ತಿಳಿದುಕೊಳ್ಳಿರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸ್ಟೋರಿ ನಾನು ಕೇಳಿಸ್ಕೊಂಡಿದ್ದೆ. ಒಂದು ಸಾರಿ ಒಂದು ಕುಟುಂಬದಲ್ಲಿ ಜಗಳ ಆಗ್ತಾ ಇತ್ತಂತೆ. ಆವಾಗ ಹೆಂಡತಿ ಹೇಳಿದಳು, ನೋಡ್ರಿ, ಈ ಮನೆಯಲ್ಲಿ ಒಂದು ನಾನಿರಬೇಕಿಲ್ಲ ಅಂದರೆ ನಿಮ್ಮ ಅಪ್ಪ ಇರಬೇಕು. ನಾನಿರ್ಬೇಕಂದ್ರೆ ನಿಮ್ಮ ಅಪ್ಪನ ತಗೊಂಡೋಗಿ ಎಲ್ಲಾದ್ರೂ ಬಿಟ್ಬಿಟ್ಟು ಬಂದುಬಿಡ್ರಿ ಅಂತ ಹೇಳಿದ್ಲಂತೆ. ಈಗ ಇವನಿಗೇನು ಮಾಡೋದಂತ ಗೊತ್ತಿಲ್ಲ. ಸರಿ, ಇನ್ನೇನು ಹೆಂಡ್ತಿ ಕಟ್ಕೊಂಡು ಬಾಳ್ಬೇಕಲ್ಲ ಅಂತ ಹೇಳಿ ಅಪ್ಪನ್ನ ಕರ್ಕೊಂಡು ಕಾಡೊಳಗೆ ಹೋದಂತೆ. ಕಾಡೊಳಗೆ ಕರ್ಕೊಂಡೋಗಿ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟು, ಏನೋ ಹುಲಿ ಸಿಂಹ ಏನಾದರೂ ಬಂದರೆ ತಿನ್ಕೊಬಿಡಲಿ ಅಂತ ಹೇಳಿ ಕಾಡಲ್ಲಿ ಕರ್ಕೊಂಡೋಗಿ ದಟ್ಟವಾದ ಕಾಡಲ್ಲಿ ಕಟ್ಟಾಕ್ಬಿಟ್ಟು ಅವನು ಅಲ್ಲಿಂದ ಹಿಂತಿರುಗಿದಂತೆ ಒಂದು ಸಿಂಹ ಬರ್ತಾ ಇದೆ, ಗರ್ಜಿಸ್ಕೊಂಡು ಬರ್ತಾ ಇದೆ. ಅಪ್ಪ ಆ ಮರಕ್ಕೆ ಕಟ್ಟಿ ಹಾಕಲ್ಪಟ್ಟಿದ್ರೂ ಸಹ ಮಗನ ಹೇಳ್ತಾನೆ, ಮಗನೇ ಸಿಂಹ ಬರ್ತಾ ಇದೆ, ಜೋಪಾನ ಕಣೋ, ಜೋಪಾನ ಹೋಗು, ತಪ್ಪಿಸ್ಕೋ, ಓಡೋಗು ಅಂತ ಹೇಳ್ತಾ ಇದ್ದಂತೆ. ಹಲ್ಲೆಲೂಯ. ತಂದೆಯನ್ನು ಮುಗಿಸಾಕ್ಲಿಕ್ಕೆ ತಗೊಂಡೋಗಿ ಅಲ್ಲಿ ಕಾಡಲ್ಲಿ ಕಟ್ಟಿ ಹಾಕಿ ಬಂದರೂ ಸಹ ಆ ಸಿಂಹ ಮಗನ್ನ ತಿಂತದೆ ಅಂತ ಹೇಳುವಾಗ ಆ ತಂದೆಯಿಂದ ಸಹಿಸ್ಕೊಂಡಿರೋಕ್ಕಾಗಲಿಲ್ಲ. ನನಗೆ ಕೇಳಾದರೂ ಪರವಾಗಿಲ್ಲ ಮಗನೇ, ನೀನು ತಪ್ಪಿಸ್ಕೋ ಅಂತ ಹೇಳಿ ಮಗನನ್ನ ತಪ್ಪಿಸಲಿಕ್ಕೆ ಸೂಚನೆ ಕೊಡ್ತಾ ಇದ್ದಾನೆ. ಲೋಕ ಪ್ರಕಾರವಾದ ತಂದೆಯೇ ಹೀಗೆ ಅನ್ಬೇಕಾದ್ರೆ ಪರಲೋಕದ ತಂದೆ ನಮ್ಮ ವಿಷಯದಲ್ಲಿ ಇನ್ನೂ ಎಷ್ಟು ಜಾಗ್ರತೆ ವಹಿಸಿದ್ದಾನೆ. ತನಗೆಷ್ಟು ಕೇಡಾದರೂ, ತನಗೆಷ್ಟು ನೋವಾದರೂ ನಮ್ಮ ಮೇಲಿನ ಪ್ರೀತಿ ಏನೂ ಕಡಿಮೆ ಆಗೋದಿಲ್ಲ ರೀ. ಇಸ್ಕರಿಯತ್ ಯೂದ ಯೇಸು ಸ್ವಾಮಿನ ಹಿಡ್ಕೊಡ್ಲಿಕ್ಕೆ ಬಂದು ಯೇಸು ಸ್ವಾಮಿಗೆ ಮುತ್ತಿಕ್ತಾನೆ. ಯೇಸು ಸ್ವಾಮಿ, ನಾಯಿ ಇದಕ್ಕೆ ಬಂದೆ ಅಂತ ಹೇಳಿದ್ರ? ಇಲ್ಲ ಸ್ನೇಹಿತನೇ, ಇದಕ್ಕೆ ನೀನು ಬಂದೆ ಅಂತ ಕೇಳಿದ್ರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಶಿಲುಬೆಗೆ ಹಾಕಿ ಕೇಕೆ ಹಾಕಿ ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯೇ ಇವರನ್ನು ಕ್ಷಮಿಸು, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಆ ಪ್ರೀತಿ ನಮ್ಮ ಊಹೆಗೆ ಎಟಗಿಸದ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ದೇವರ ಪ್ರೀತಿ ನಮ್ಮ ಮೇಲೆ ಇರುವಂಥ ಪ್ರೀತಿ ಎಷ್ಟು ಅಪಾರ ಅನ್ನೋದನ್ನು ನಾವು ಈ ಹೊತ್ತು ಅರ್ಥ ಮಾಡಿಕೊಳ್ಳಬೇಕು. ದೇವರ ಕೃಪೆ ಅದಕ್ಕೋಸ್ಕರ ಸಿಗಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಸಮಯ ಸಂದರ್ಭಗಳು, ಸಣ್ಣ ಸಣ್ಣ ಸನ್ನಿವೇಶಗಳು, ಏರುಪೇರುಗಳಾದಾಗ ನನಗೆ ಯಾರೂ ಇಲ್ಲ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಅಂತ ಹೇಳಿ ನೀವು ನೆನೆಸ್ಬಿಡ್ಬೇಡ್ರಿ. ಸನ್ನಿವೇಶ ಸಂದರ್ಭ ಎಷ್ಟು ಹದಗೆಟ್ಟು ಹೋದರೂ ಆತನ ಪ್ರೀತಿ ಹಾಗೆಯೇ ನಿಮ್ಮ ಮೇಲೆ ಉಳಿದಿದೆ. ಒಂದು ಸಾರಿ ಒಬ್ಬ ವ್ಯಕ್ತಿ ಬಹಳ ಆತ್ಮಿಕವಾಗಿ ದೇವರೊಂದಿಗೆ ಒಳ್ಳೆ ಅನ್ಯೋನ್ಯವಾಗಿದ್ದಂತೆ. ಅವತ್ತು ರಾತ್ರಿ ಅವನಿಗೊಂದು ಕನಸು ಬೀಳ್ತು. ಆ ಕನಸಿನಲ್ಲಿ ಯೇಸು ಸ್ವಾಮಿ ಜೊತೆ ಕೈ ಹಿಡ್ಕೊಂಡು ನಡೀತಾ ಇದ್ದಾನೆ. ಬಹಳ ಖುಷಿ ಆಗ್ತಾ ಇತ್ತು. ಹಿಂದೆ ತಿರುಗಿ ನೋಡ್ತಾನೆ, ಇವೊಂದೊಂದು ಹೆಜ್ಜೆ ಗುರುತು ಕಾಣ್ತಾ ಇದೆ, ಯೇಸು ಸ್ವಾಮಿದೊಂದು ಹೆಜ್ಜೆ ಗುರುತು ಕಾಣ್ತಾ ಇದೆ. ನನ್ನೊಂದಿಗೆ ಕರ್ತನಿದ್ದಾನೆ ಅಂತ ಹೇಳಿ, ನನ್ನನ್ನು ಎಷ್ಟು ಮಟ್ಟಿಗೆ ದೇವರು ಪ್ರೀತಿಸಿ ನನ್ನ ಜೊತೆನೇ ಇದ್ದಾರೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದ. ಸ್ವಲ್ಪ ದೂರ ಹೋದ್ಮೇಲೆ ನೋಡ್ತಾನೆ, ಇಬ್ಬರು ವ್ಯಕ್ತಿಗಳ ಹೆಜ್ಜೆ ಕಾಣಲಿಲ್ಲ, ಒಬ್ಬರ ಹೆಜ್ಜೆ ಮಾತ್ರ ಕಾಣ್ತಾ ಇದೆ. ಅವನಿಗೆ ತುಂಬ ಬೇಸರಿಕೆ ಆಗಿಬಿಡ್ತು. ಏನಪ್ಪ ಸ್ವಾಮಿ, ನಾನು ಚೆನ್ನಾಗಿ ರಸ್ತೆ ಚೆನ್ನಾಗಿದ್ದಾಗ, ಅಂದರೆ ಸ್ವಲ್ಪ ದೂರ ಹೋದ್ಮೇಲೆ ಮುಳ್ಳು ಕಲ್ಲು ಕಷ್ಟ ಸಂಕಟಗಳು ಇದ್ದಂತಹ ಹಾದಿ, ಅಲ್ಲಿ ಒಂದು ಹೆಜ್ಜೆ ಮಾತ್ರ ಕಾಣ್ತಾ ಇದೆ. ಆಗ ಅವನು ಹೇಳಿದಂತೆ, ಇಷ್ಟೊತ್ತು ಇದ್ರಲ್ಲ, ಈಗ ಯಾಕೆ ನನ್ನನ್ನು ಕೈ ಬಿಟ್ಬಿಟ್ರಿ? ನನ್ನ ಬಿಟ್ಬಿಟ್ರಲ್ಲ, ಈ ಥರ ರಸ್ತೆ ಚೆನ್ನಾಗಿಲ್ಲ, ಮುಳ್ಳು ಕಲ್ಲೆಲ್ಲ ತುಂಬಿದೆ, ಇಂಥ ಜಾಗದಲ್ಲಿ ನನ್ನನ್ನು ಬಿಟ್ಬಿಟ್ಟು ಹೋಗಿಬಿಟ್ರಲ್ಲ ಕರ್ತನೆ ಅಂತ ಹೇಳಿದಂತೆ.
ಆಗ ದೇವರು ಹೇಳಿದ್ರಂತೆ, ಮಗನೇ, ನಾನು ಬಿಟ್ಟು ಹೋಗಿಲ್ಲ. ಇಷ್ಟೊತ್ತು ನಿನ್ನ ಜೊತೆಯಲ್ಲಿ ನಡೆದೆ, ರಸ್ತೆ ಚೆನ್ನಾಗಿತ್ತು. ಈಗ ರಸ್ತೆ ಚೆನ್ನಾಗಿಲ್ಲ ಅಂತ ಹೇಳಿ, ಮುಳ್ಳು ಕಲ್ಲುಗಳಿಂದ ತುಂಬಿದೆ ಅಂತ ಹೇಳಿ ನಿನ್ನ ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಡೀತಾ ಇದ್ದೀನಿ. ಆ ಹೆಜ್ಜೆ ನಿನ್ನ ಗುರುತಲ್ಲ, ಹೆಜ್ಜೆ ಗುರುತಲ್ಲ, ನನ್ನ ಹೆಜ್ಜೆ ಗುರುತು ಅಂತ ಯೇಸು ಸ್ವಾಮಿ ಹೇಳಿದ್ರಂತೆ. ಹಲ್ಲೆಲೂಯಾ. ಕಷ್ಟ ಬಂದಾಗ ದೇವ್ರು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ ನೆನೆಸ್ಬಿಡ್ಬೇಡಿ. ಆತ ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸೋದ್ರಿಂದ ನಿಮ್ಮನ್ನು ಕೈಗಳಲ್ಲೇ ಎತ್ತಿಕೊಳ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹಾಡಲ್ಲಿ ಹಾಡ್ತೀವಲ್ಲ, ಎತ್ತಿಕೊಳ್ಳುವ ಅಪ್ಪಿಕೊಳ್ಳುವ ಕೈಯನ್ನಿಟ್ಟು ಆಶೀರ್ವದಿಸುವ. ಏನು ಮಾಡ್ತಾನಂತೆ? ಎತ್ತಿಕೊಳ್ಳುವ ಅಪ್ಪಿಕೊಳ್ಳುವ ಕೈಯನ್ನಿಟ್ಟು ಆಶೀರ್ವದಿಸುವ. ಹಲ್ಲೆಲೂಯಾ. ನಮ್ಮನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಎದೆಯಲ್ಲಿ ಒರಗಿಸಿ, ಒಂದು ತಾಯಿ ತನ್ನ ಮಗುವನ್ನು ಸಂತೈಸುತ್ತಾರೋ ಹಾಗೆ ನಮ್ಮನ್ನು ಸಂತೈಸಿ ಹೆಗಲಲ್ಲಿ ಹೊತ್ತುಕೊಂಡು ನಮ್ಮನ್ನು ಸಾಗಿಸುವಾತನು. ದೇವ್ರ ನಾಮಕ್ಕೆ ಸ್ತೋತ್ರ. ಆತನ ಪ್ರೀತಿಯಲ್ಲಿ ಯಾವ ಬದಲಾವಣೆ ಇಲ್ಲ. ಆತನ ಪ್ರೀತಿ ಅಮೂಲ್ಯವಾದದ್ದು. ಆತನ ಪ್ರೀತಿ ಆಕಾಶದಷ್ಟು ಉನ್ನತವಾದದ್ದು. ಇವತ್ತು ನೀವು ಆಸಕ್ತರಾಗಿದ್ದರೆ ನೀವು ಅದನ್ನು ಎಂಜಾಯ್ ಮಾಡ್ಬೋದು, ಅನುಭವಿಸ್ಬೋದು. ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ನಮಗೆ ಇನ್ನೂ ಅದರ ಆಳವನ್ನು ತಿಳ್ಕೊಳ್ಳಿಕ್ಕೆ, ಅದರ ಅಗಲವನ್ನು ತಿಳ್ಕೊಳ್ಳಿಕ್ಕೆ, ಎತ್ತರವನ್ನು ತಿಳ್ಕೊಳ್ಳಿಕ್ಕೆ, ಉದ್ದವನ್ನು ತಿಳ್ಕೊಳ್ಳಿಕ್ಕೆ ಕೃಪೆ ಸಿಗಲಿ, ನಮಗೆ ಸಿಗಲಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಜನರು ದೇವರ ಪ್ರೀತಿಯನ್ನು ಎಂಜಾಯ್ ಮಾಡಲಿಕ್ಕೆ ಸುಮ್ಮನೆ ಒಂದು ನಮ್ಮದೇ ಪ್ರಾರ್ಥನೆ ಮಾಡಿ ಹೋಗದೆ ದೇವರೊಂದಿಗಿನ ಒಂದು ಲವಿಂಗ್ ರಿಲೇಷನ್ಶಿಪ್ನಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗಲಿ ಅಂತ ಹೇಳಿ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ನಿನ್ನ ಪ್ರೀತಿ ಆಕಾಶದಷ್ಟು ಉನ್ನತವಾದದ್ದು. ನಿನ್ನ ಪ್ರೀತಿ ಕರ್ತನೇ ನಿನ್ನಲ್ಲಿ ಆಸಕ್ತಿ ಉಳ್ಳವರ ಅನುಭವಕ್ಕೆ ಬರ್ತದೆಪ್ಪ. ಥ್ಯಾಂಕ್ ಯು. ಯಾರು ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿ ನಿನ್ನೊಂದಿಗೆ ಇರ್ತಾರೋ ಅವರಿಗೆ ಕರ್ತನ ಆ ಪ್ರೀತಿಯ ರುಚಿ ಸಿಗ್ತದೆ. ಯೆಹೋವನು ಸರ್ವೋತ್ತಮನೆಂಬುದನ್ನು ಅನುಭವದಿಂದ ಸವಿದು ನೋಡ್ರಿ ಅಂತ ವಾಕ್ಯ ಹೇಳ್ತದಲ್ಲ. ಥ್ಯಾಂಕ್ ಯು. ಇದರ ಅನುಭವವನ್ನು ಕರ್ತನೇ ನಮಗೆ ಇನ್ನೂ ಕೊಡಪ್ಪ. ಈಗ ಸಾಕಾಗಲ್ಲ, ಇನ್ನೂ ರುಚಿ ಕೊಡು ಸ್ವಾಮಿ. ಇನ್ನೂ ನಿನ್ನ ಅನುಭವನ ಕೊಡಪ್ಪ. ನಿನ್ನೊಂದಿಗೆ ನಾವು ಇನ್ನೂ ನಡಿಬೇಕು ಸ್ವಾಮಿ. ಇನ್ನೂ ನಿನ್ನ ಅರಿಯಬೇಕು, ಇನ್ನೂ ನಿನ್ನ ಬಳಿ ಸೇರಬೇಕು ಸ್ವಾಮಿ. ಹೌದಪ್ಪ. ಥ್ಯಾಂಕ್ ಯು ಲಾರ್ಡ್. ನಮಗೆ ಆ ಭಾಗ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ ನಮಗಿನ್ನೂ ಕೃಪೆ ಕೊಡು ಸ್ವಾಮಿ. ಕರ್ತನೆ, ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರು ಎಲ್ಲರೂ ಸಹ ಇನ್ನೂ ನಿನ್ನ ಪ್ರೀತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ, ಇನ್ನೂ ಚೆನ್ನಾಗಿ ರುಚಿ ನೋಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಸಣ್ಣ ಸಣ್ಣ ಸಮಸ್ಯೆಗಳು ಬಂದಾಗ ಕರ್ತನೆ ನಿನ್ನನ್ನು ಬಿಟ್ಟು ಹೋಗ್ಬಿಡಬಾರ್ದು, ನಿನ್ನನ್ನು ಬಿಟ್ಟು ದೂರ ಹೋಗ್ಬಿಡಬಾರ್ದು. ಥ್ಯಾಂಕ್ ಯು ಲಾರ್ಡ್. ಕಷ್ಟ ಎಷ್ಟೇ ಬಂದರೂ ಸಹ ಆ ಕಷ್ಟದಲ್ಲಿ ಕರ್ತನು ಇನ್ನೂ ನಮ್ಮ ಹತ್ತಿರ ಇದ್ದೀರಿ, ಇನ್ನೂ ನಮ್ಮನ್ನು ಎದೆಯಲ್ಲಿ ಒರಗಿಸ್ಕೊಂಡಿದ್ದೀರಿ, ಇನ್ನೂ ನಮ್ಮನ್ನು ಸಂತೈಸ್ತಾ ಇದ್ದೀರಿ ಅನ್ನೋದನ್ನು ಅನುಭವಿಸಿ ನೋಡಬೇಕು ಸ್ವಾಮಿ, ಅನ್ನೋದನ್ನು ಅನುಭವಿಸಿ ನೋಡಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನೆ, ನಮ್ಮ ಅನುಭವಕ್ಕೆ ತಗೊಂಡು ಬಾ ಸ್ವಾಮಿ. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಅನುಭವಕ್ಕೆ ನಿನ್ನ ಪ್ರೀತಿಯ ಇನ್ನೂ ಆಳವಾದ ರುಚಿ, ಇನ್ನೂ ಆಳವಾದ ಅನುಭವ ಉಂಟಾಗಲಿ ಅಂತ ನಾವು ಬೇಡುತ್ತೇವೆ. ಅದು ಮಾತ್ರ ಅಲ್ಲ ಕರ್ತನೆ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರು ಕರ್ತನೆ ಈ ಪ್ರೀತಿಯನ್ನು ರುಚಿಸಿ ಬಾಳ್ಬೇಕಪ್ಪ. ಒಂದು ನಾಮಧೇಯ ಜೀವನ, ಚರ್ಚ್ಗೆ ಹೋಗುವ ಬರುವ ಒಂದು ನಾಮಧೇಯ ಜೀವನದಷ್ಟಕ್ಕೆ ತೃಪ್ತಿಯಾಗಿದ್ದು ಬಿಡಬಾರ್ದು ಸ್ವಾಮಿ. ನಿನ್ನೊಂದಿಗಿನ ಒಂದು ಲವಿಂಗ್ ರಿಲೇಷನ್ಶಿಪ್ನಲ್ಲಿ ಕರ್ತನೆ, ಒಂದು ರಿಲೇಷನ್ಶಿಪ್ನಲ್ಲಿ, ಪ್ರೀತಿಯ ಬಾಂಧವ್ಯದಲ್ಲಿ ಕರ್ತನೆ ಪ್ರತಿಯೊಬ್ಬರು ಬರಬೇಕಂತ ನಾವು ಬೇಡಿಕೊಳ್ತೇವೆ. ನಿನ್ನ ಜೊತೆ ಮಾತಾಡುವುದು, ನಿನ್ನಿಂದ ಕೇಳಿಸ್ಕೊಳ್ಳುವುದು, ನಿನ್ನ ಸಾಂತ್ವನವನ್ನು ಅನುಭವಿಸುವುದು, ನಿನ್ನ ಎದೆಯಲ್ಲಿ ಹೊರಗಿರುವುದು, ನಿನ್ನ ಪಾದದಲ್ಲಿ ಕುಳಿತಿರುವುದು, ಈ ಎಲ್ಲ ಅನುಭವಗಳು ಕರ್ತನೆ ಉಂಟಾಗಲಿಯಪ್ಪ, ಉಂಟಾಗಲಿ. ನಮ್ಮ ದೇಶದ ಎಲ್ಲ ದೇವಜನರಿಗೂ ಉಂಟಾಗಲಿ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ರಕ್ಷಣೆ ಹೊಂದದೇ ಇರುವವರೆಗೂ ಸಹ ನಿನ್ನ ಪ್ರೀತಿಯ ರುಚಿಯನ್ನು ಕೊಡು ಸ್ವಾಮಿ. ನಿನ್ನ ಪ್ರೀತಿಯನ್ನು ರುಚಿ ನೋಡಲಿಕ್ಕೆ ಅವ್ರಿಗೂ ಕೃಪೆ ಕೊಡಪ್ಪ. ಕರ್ತನೆ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ನಮ್ಮ ಒಬ್ಬೊಬ್ಬರ ಕುಟುಂಬಗಳಲ್ಲಿ ಇನ್ನೂ ಯಾರೆಲ್ಲ ನಿನ್ನ ಪ್ರೀತಿಯನ್ನು ರುಚಿ ನೋಡಿಲ್ವೋ ಅವರೆಲ್ಲರಿಗೂ ನಿನ್ನ ಪ್ರೀತಿಯನ್ನು ರುಚಿ ನೋಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಕರ್ತನೆ ಎಲ್ಲ ಜನರು ಸಹ, ಎಲ್ಲ ಜಾತಿ ಜನಾಂಗದವರು ನಿನ್ನ ಪ್ರೀತಿಯನ್ನು ರುಚಿ ನೋಡಬೇಕು. ಕಲ್ವಾರಿಯ ಪ್ರೀತಿಯನ್ನು ರುಚಿ ನೋಡಬೇಕು. ಹಲ್ಲೆಲೂಯಾ. ಕಲ್ವಾರಿಯಲ್ಲಿ ನಿನ್ನ ತ್ಯಾಗದ ಹಿಂದೆ ಇರುವಂತಹ ಪ್ರೀತಿಯನ್ನು ರುಚಿ ನೋಡಬೇಕು ಸ್ವಾಮಿ. ಗೊತ್ತಿಲ್ಲದೆ ನೀನು ಧರ್ಮಸ್ಥಾಪಕನು ಅಂತ ನೆನೆಸ್ಕೊಂಡು ಹಾಗೆ ಮಾಡ್ತಾ ಇದ್ದಾರೆ. ನೀನು ಕ್ರಿಶ್ಚಿಯನ್ ಜಾತಿ ಅಥವಾ ಧರ್ಮ ಸ್ಥಾಪಕನು ಅಂತ ಹೇಳಿ ಕರ್ತನೆ ನಿನ್ನನ್ನು ಹಾಗೆ ಮಾಡ್ತಾ ಇದ್ದಾರೆ. ನೀನು ಪ್ರೀತಿಸುವ ತಂದೆ,
ನಮ್ಮೊಂದಿಗೆ ಜೀವಿಸುವ, ಕರ್ತನ ಎದೆಯಲ್ಲಿ ಒರಗಿಸಿ ಸಂತೈಸುವ ತಂದೆ ಎಂಬ ಒಂದು ಅನುಭವಪೂರ್ವಕವಾದ ಜೀವಿತವನ್ನು ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಜನತೆಗೆ ಕೊಡಪ್ಪ. ಎಲ್ಲ ಜಾತಿ ಜನಾಂಗಕ್ಕೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿಯ ರುಚಿ ಅವರಿಗೆ ಸಿಗಲಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಅನುಗ್ರಹಿಸು ಪ್ರಭು. ರಕ್ಷಕನು ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವಿಜಯಪುರ ಜಿಲ್ಲೆಗೋಸ್ಕರವಾಗಿ, ವಿಜಯಪುರ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಜಯಪುರ ಜಿಲ್ಲೆಗೆ ದೇವರ ಕೃಪೆ ಉಂಟಾಗಲಿ. ವಿಜಯಪುರ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಕರ್ತನು ಆಶೀರ್ವದಿಸಿ ಅವರೆಲ್ಲರಿಗೂ ದೇವರ ಕೃಪೆ ಉಂಟಾಗಲಿ. ವಿಶೇಷವಾಗಿ ಅವರೆಲ್ಲರಿಗೂ ಕ್ರಿಸ್ತನ ಪ್ರೀತಿಯ ರುಚಿ ಸಿಗಲಿ. ಯೇಸುವಿನ ನಾಮದಲ್ಲಿ ವಿಜಯಪುರ ಜಿಲ್ಲೆಗಾಗಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. MP ಅವರನ್ನು ಆಶೀರ್ವದಿಸು ಕರ್ತನೆ. MLAಗಳನ್ನು ಆಶೀರ್ವದಿಸು, MLCಗಳನ್ನು ಆಶೀರ್ವದಿಸು ಕರ್ತನೆ. ಜಿಲ್ಲೆಯ ಎಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು, ತಾಲೂಕು ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು, ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು, ನಗರಸಭೆ ಸದಸ್ಯರುಗಳನ್ನು ಆಶೀರ್ವದಿಸಪ್ಪ. ಹಲ್ಲೆಲೂಯಾ. ಪಟ್ಟಣ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು, ಪುರಸಭೆ ಸದಸ್ಯರುಗಳನ್ನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಪಾಲಿಕೆ ಸದಸ್ಯರುಗಳನ್ನು ಆಶೀರ್ವದಿಸು ಕರ್ತನೆ. ವಿಜಯಪುರ ಜಿಲ್ಲೆಯ, ಬಿಜಾಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ನಿನ್ನ ಕೃಪೆ ಉಂಟಾಗಲಿ. ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇರಲಿ. ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಇರಲಿ ಸ್ವಾಮಿ. ಜನರಿಗಾಗಿ ಉತ್ತಮವಾಗಿ ದುಡಿಲಿಕ್ಕೆ ಬೇಕಾದಂಥ ಜ್ಞಾನವನ್ನು, ಆಲೋಚನೆಯನ್ನು, ಚೈತನ್ಯವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಅವರಿಗೆ ಒಳ್ಳೆ ಮನಸ್ಸು ಕೊಡಪ್ಪ. ಜನರಿಗಾಗಿ ಓಡಾಡಿ ದುಡಿಲಿಕ್ಕೆ ಅವರಿಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲ, ಅವರೆಲ್ಲರಿಗೂ ವಿಜಯಪುರ ಜಿಲ್ಲೆಯ, ಬಿಜಾಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ರಕ್ಷಣಾ ಅನುಭವ ಕೊಡಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಅಪ್ಪ, ನಿನ್ನ ಪ್ರೀತಿಯ ರುಚಿಯನ್ನು ಕೊಡು ಸ್ವಾಮಿ. ನಿನ್ನ ಅನುಭವ ಕೊಡಪ್ಪ. ಕನಸು ದರ್ಶನಗಳ ಮೂಲಕ ನೀನು ಅವ್ರನ್ನ ಸಂಧಿಸು, ವಾಕ್ಯಗಳ ಮೂಲಕ ಅವ್ರನ್ನ ಸಂಧಿಸು. ಥ್ಯಾಂಕ್ ಯು ಲಾರ್ಡ್. ದೊಡ್ಡ ಕರ್ತನೆ ರೂಪಾಂತರ ಎಲ್ಲ ಜನಪ್ರತಿನಿಧಿಗಳ ಮಧ್ಯದಲ್ಲಿ ಉಂಟಾಗಲಿ. ಜನಪ್ರತಿನಿಧಿಗಳು ರಕ್ಷಣೆ ಹೊಂದಿ ಕರ್ತನೆ ಸಾಕ್ಷಿಗಳಾಗಿ ನಿಲ್ಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. MLAಗಳು, ವಿಜಯಪುರ ಜಿಲ್ಲೆ MLAಗಳು ರಕ್ಷಣಾನುಭವನ ಪಡ್ಕೊಳ್ಬೇಕಪ್ಪ. ನಿನ್ನ ಜೊತೆ ಒಂದು ಲವಿಂಗ್ ಎನ್ಕೌಂಟರ್ ಆಗಲಿ. ಥ್ಯಾಂಕ್ ಯು. ಬ್ಲೆಸ್ ದೆಮ್. ನೀನು ಆಶೀರ್ವದಿಸು. ಹಾಗೆ ವಿಜಯಪುರ ಜಿಲ್ಲೆಯ ಎಲ್ಲ ಆಫೀಸರ್ಸ್ನ ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇವೆ. ಥ್ಯಾಂಕ್ ಯು ಲಾರ್ಡ್. ರೆವೆನ್ಯೂ ಆಫೀಸರ್ಸ್ನ ನಿನ್ನ ಕೈಗೆ ಒಪ್ಪಿಸ್ತೇವೆ. DC ಹಿಡಿದು ಗ್ರಾಮ ಲೆಕ್ಕಿಗರವರೆಗೆ ಕರ್ತನೆ, PDOವರೆಗೆ ಎಲ್ಲ ಆಫೀಸರ್ಗಳನ್ನು ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಕರ್ತನೆ. ಹಾಗೆ ಬೇರೆ ಬೇರೆ ಹೆಲ್ತ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಈ ರೀತಿಯಾಗಿ ಇರುವ ಎಲ್ಲ ಕರ್ತನೆ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳನ್ನು, ಎಜುಕೇಷನ್ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳನ್ನು ನೀನು ಆಶೀರ್ವದಿಸಿ ಅವರೆಲ್ಲರೂ ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿ ವಿಜಯಪುರ ಜಿಲ್ಲೆಗೆ ಒಳ್ಳೆ ಕೊಡುಗೆ ನೀಡಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅವರೆಲ್ಲರಿಂದ ವಿಜಯಪುರ ಜಿಲ್ಲೆಗೆ ಒಂದು ಸರ್ವತೋಮುಖ ಅಭಿವೃದ್ಧಿ ಉಂಟಾಗಲಿ ಸ್ವಾಮಿ. ಏಳಿಗೆ ಉಂಟಾಗಲಿ. ವಿಜಯಪುರ ಜನತೆಗೆ ಕರ್ತನೆ ಅಧಿಕಾರಿಗಳಿಂದ ಒಳ್ಳೆ ಪ್ರಯೋಜನ, ಲಾಭ ಉಂಟಾಗಲಿ. ಥ್ಯಾಂಕ್ ಯು. ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಪ್ಪ. ಎಲ್ಲ ಅಧಿಕಾರಿಗಳು ಕರ್ತನೆ ಆರೋಗ್ಯವಾಗಿರಲಿ. ಅವರ ಹೆಂಡತಿ, ಮಕ್ಕಳು, ಕುಟುಂಬ ಎಲ್ಲ ಆಶೀರ್ವಾದವಾಗಿರಲಿ ಅಂತ ನಾವು ಬೇಡಿಕೊಳ್ತೇವೆ. ಥ್ಯಾಂಕ್ ಯು. ಸಮಾಧಾನ ಕೊಡಪ್ಪ. ಅವರ ಕುಟುಂಬದಲ್ಲಿ ಸಮಾಧಾನ ಇರಲಿ. ವಿಜಯಪುರ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಕುಟುಂಬಗಳಲ್ಲಿ ಸಮಾಧಾನ ಇರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಣಾ ಅನುಭವ ಸಿಗಬೇಕಪ್ಪ. ವಿಜಯಪುರ ಜಿಲ್ಲೆ ಎಲ್ಲ ಅಧಿಕಾರಿಗಳಿಗೆ ಕರ್ತನೆ, ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳಿಗೆ ರಕ್ಷಣಾ ಅನುಭವ ಸಿಗಬೇಕು. ಪಾಪ ಕ್ಷಮಾಪಣೆ ನಿಶ್ಚಯ ಸಿಗಬೇಕು. ಹಲ್ಲೆಲೂಯಾ. ನಾನು ಪರಲೋಕವೆಂಬ ನಿತ್ಯ ಸಂಸ್ಥಾನಕ್ಕೆ ಹೋಗುವನನ್ನೋ ಭರವಸೆ ಅವರಿಗೆ ಸಿಗಬೇಕಪ್ಪ. ನೀನು ಆ ರೀತಿಯಾಗಿ ಅವ್ರನ್ನ ಆಶೀರ್ವದಿಸು. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಗೆ ಒಪ್ಪಿಸಿ ಬೇಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಕೃಪಾ ಸಂಪನ್ನನೆ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ಬರ್ತೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಆರೋಗ್ಯ ಕೊಡು. ಯಾರಾದರೂ ಅಸ್ವಸ್ಥರಾಗಿದ್ದರೆ ಈಗ ಸ್ವಸ್ಥತೆ ಉಂಟಾಗಲಿ. ನಿನ್ನ ಡಿವೈನ್ ಹೀಲಿಂಗ್ ಪವರ್ ಅವರ ದೇಹದ ಎಲ್ಲ ನರನಾಡಿಗಳಲ್ಲಿ, ರಕ್ತನಾಳಗಳಲ್ಲಿ, ಮೂಳೆ ಮಾಂಸಖಂಡ ಸ್ನಾಯುಗಳಲ್ಲಿ, ಅಸ್ಥಿಮಜ್ಜೆಯಲ್ಲಿ ಹರಿಯಲಿ. ಒಂದು ಡಿವೈನ್ ಪವರ್ ಇಳಿಯಲಿ ಯೇಸುವಿನ ನಾಮದಲ್ಲಿ. ಈಗಲೇ ಹೊಸ ಬಲ, ಎನರ್ಜಿ ಉಂಟಾಗಲಿ. ಥ್ಯಾಂಕ್ ಯು. ನೀನು ಮುಟ್ಟಿ ಆಶೀರ್ವದಿಸು, ಬಿಡುಗಡೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ದೈವ ಸಾನ್ನಿಧ್ಯವನ್ನು ಸವಿಯುವ ದಿನ, ದೇವರ ಪ್ರೀತಿಯನ್ನು ರುಚಿಸಿ ಬಾಳುವ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ.
ಥ್ಯಾಂಕ್ ಯು ಲಾರ್ಡ್. ಈ ದಿನ ನೀನು ಮಹಿಮೆ ಹೊಂದುವಂತಹ ದಿನ, ಈ ದಿನ ನಾವು ಜಯ ಗಳಿಸುವಂತಹ ದಿನ. ಥ್ಯಾಂಕ್ ಯು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.